ಕುಕ್ಕರ್ ಕೂಗ್ತಾ ಇದೆ ಗೈಸ್. ಕಡ್ಜ ಬಂದು ಹೆಂಗೆ ಕಟ್ತಾ ಇದೆ ನೋಡಿ ಗೈಸ್. ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು, ಅವಾಗೇನೆ ಇಷ್ಟ. ಸೊ ಇಲ್ಲೆಲ್ಲ ಕ್ಲೀನಾಗಿದೆ. ಈ ಅವ್ರ ಮಗ ಇದ್ದಿದ್ದ ಇಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಬನ್ನಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಆಫೀಸ್ಗೆ ಕುಂಕುಮ ಇಟ್ಕೊಂಡು ಕೈಗೆ ವಾಚು ಎಲ್ಲ ಹಾಕೊಬರೋಗಿ ಹೋಗಿ ಕೊಡೋ ನಿಮ್ಮ ತಿಂಡಿ ಫಸ್ಟ್ ಅದೇನು ಮಾಡಿ ಕೂಗಬೇಕು. ಇಡ್ಲಿ ಕೂಗ್ತಾ ಇದೆ, ಇಡ್ಲಿ ಕೂಗಲ್ಲ, ಕುಕ್ಕರ್ ಕೂಗ್ತಾ ಇದೆ. ನಾನಾ ಎಲ್ಲಿಂದ ಸಿಕ್ಕಿದ್ದೀನಿ ಹೇಳು? ಭೂಮಿ ಮೇಲಿಂದ ಸಿಕ್ಕಿರೋದು. ಇಡ್ಲಿ ಹಾಕ್ತಿದೆ ಗೈಸ್, ವಡೆ ಹಾಕ್ಬೇಕೀಗ. ಸಾಂಬಾರೆಲ್ಲ ರೆಡಿ ಇದೆ, ಅವ್ರಿಗೆ ತಿಂಡಿ ಹಾಕ್ಕೊಡ್ಬೇಕು ಗೈಸ್. ಕಡ್ಜ ಬಂದು ಹೆಂಗೆ ಕಟ್ತಾ ಇದೆ ನೋಡಿ, ಕಾಣಿಸ್ತಿದೆಯಾ ನೋಡಿ? ಒಂದು ಕಟ್ಟಿತ್ತು, ಅದ್ರ ಮೇಲೆ ಇನ್ನೊಂದು ಕಟ್ತಾ ಇದೆ ಬಂದು. ಎಂಜಾಯ್ ಮಾಡಲಿ, ಡಿಸ್ಟರ್ಬ್ ಮಾಡೋದು ಬೇಡ ಅದಕ್ಕೆ. ಅಕ್ಕನ ಮಗಳು ಬಂದು ಇವತ್ತಿಗೆ ಒಂದು 4-5 ಡೇಸ್ ಆಗಿದೆ. ಹಂಗೆ ಪಾನಿಪುರಿ ಬೇಲ್ಪುರಿ ಎಲ್ಲ ತಿನ್ಕೊಬರೋಣ ಅಂತ ಸಂಜೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಈಗ ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ ನಾನು. ಇಡ್ಲಿ ಮತ್ತು ವಡೆ ಎಲ್ಲ ಹಾಕೋಣ ಅಂತ. ನಮ್ಮ ಹಸ್ಬೆಂಡ್ಗೆ ಬರೀ ಇಡ್ಲಿ ಇಷ್ಟ ಆಗೋಲ್ಲ, ವಡೆನೂ ಬೇಕು ಅವ್ರಿಗೆ. ಉದ್ದಿನ ವಡೆ ತುಂಬ ಇಷ್ಟಪಡ್ತಾರೆ. ನಾನು ಅದು ತುಂಬ ಆಯಿಲ್ ಹಿಡಿಯುತ್ತೆ ಗೈಸ್, ಅದಕ್ಕೆ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಅವರು ಬೇಕು ಬೇಕು ಅಂತ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಒಂದು 4-5 ಅಷ್ಟೇ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಯಾಕಂದರೆ ಅಕ್ಕನ ಮಗಳು ಇಲ್ಲಿಗೆ ಬಂದಮೇಲೆ ನೀರು ಚೇಂಜ್ ಆಯಿತೋ ಏನೋ ಗೊತ್ತಿಲ್ಲ, ಆಫೀಸಲ್ಲಿ ಒಂದು 2-3 ಜನಕ್ಕೆ ನೆಗಡಿ ಬಂದಿದೆ ಅಂತೇಳಿ ಅವಳಿಗೂ ನೆಗಡಿ ಆಗಿಬಿಟ್ಟಿದೆ. ಸೊ ಎಣ್ಣೆ ತಿಂದರೆ ಅವಳಿಗೂ ಜಾಸ್ತಿ ನೆಗಡಿ ಆಗುತ್ತೆ ಅಂತ ನಾನು ಬೇಡ ಅಂತ ಹೇಳಿದ್ದೆ. ಅವಳಿಗೆ ಕೊಟ್ಟಿಲ್ಲ, ಬರೀ ನಮ್ಮ ಹಸ್ಬೆಂಡ್ಗೆ ಅಷ್ಟೇ ಒಂದು 4-5 ಹಾಕ್ತಾಯಿದ್ದೀನಿ. ಹಾಗಾಗಿ ಈಗ ತಿಂಡಿ ತಿಂದು ಅವರು ಆಫೀಸ್ಗೆ ಹೊರಡ್ತಾರೆ. ಮಧ್ಯಾಹ್ನ ಬರೋ ಅಷ್ಟರಲ್ಲಿ ಅಡುಗೆ ಮಾಡಬೇಕು. ಅವಳು ಮಧ್ಯಾಹ್ನಕ್ಕೆ ವಾಪಸ್ ಬಂದುಬಿಡ್ತಾಳೆ, ಏನಿರಲ್ಲ. ಮಧ್ಯಾಹ್ನ ಮೇಲೆ ಅವಳು ಹೋಗಲ್ಲ, ಯಾವತ್ತೂ ಹೋಗಿಲ್ಲ ಇದುವರೆಗೂ. ಹಾಫ್ ಡೇಗೆ ಬರ್ತಾಳೆ. ಒಂಥರ ಎಂಜಾಯ್ ಮಾಡ್ತಾಯಿದ್ದಾಳೆ ಅವಳು ವರ್ಕ್ನ ಇಷ್ಟಪಟ್ಟು. ಅವಳ ಫ್ರೆಂಡ್ ಕಾಲ್ ಮಾಡಿ ಹೇಳ್ತಿದ್ಲಂತೆ, ನನಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸುಮ್ಮನೆ ಕೂತಿರಬೇಕು. ಯಾಕಂದರೆ ಇಂಟರ್ನ್ಶಿಪ್ ಮಾಡೋರಿಗೆ ಅಲ್ಲೇನು ವರ್ಕ್ ಹೇಳ್ಕೊಡಲ್ವಂತೆ. ಯಾಕಂದರೆ ಫ್ರೀಯಾಗಿ ಕೆಲಸ ಕೊಡೋದೇ ಫ್ರೀ ಅಲ್ವಾ, ಅವ್ರಿಗೇನು ಸಂಬಳ ಎಲ್ಲ ಕೊಡಲ್ಲ, ಅವರು ಪೇಮೆಂಟ್ ಎಲ್ಲ ಪೇ ಮಾಡಲ್ಲ. ಜಸ್ಟ್ ಬಂದು ಕೆಲಸ ಕಲಿಬೋದು. ಬಟ್ಟು ಏನು ಪರಿಚಯ ಇಲ್ಲ, ಏನೂ ಇಲ್ಲ ಅಂದರೆ ಏನೂ ಹೇಳ್ಕೊಡಲ್ಲ ಗೈಸ್. ಅವರು ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡಿರ್ತಾರೆ. ಇವ್ರು ಕಲಿಯೋದಿದ್ರೆ ಇವರೇ ತಿಳ್ಕೊಂಡು ಕಲಿಬೇಕಷ್ಟೆ, ಹಾಗಂತ ಹೇಳ್ತಿದ್ಲಂತೆ. ಅದಕ್ಕೆ ನಮ್ಮ ಅಕ್ಕನ ಮಗಳು, ನಾನಿಲ್ಲಪ್ಪ ಎಂಜಾಯ್ ಮಾಡಿದೆ ನಮ್ಮ ಚಿಚ್ಚಿ ಆಫೀಸಲ್ಲಿ ಹೋಗಿ, ತುಂಬ ಚೆನ್ನಾಗಿತ್ತು ನನಗೆ ಅಂತ ಶೇರ್ ಮಾಡ್ಕೋತಿದ್ಲಂತೆ. ಅದು ನಮ್ಮ ಅಕ್ಕ ಹೇಳ್ತಿದ್ಲು. ಸೊ ಈಗ ತಿಂಡಿ ತಿಂದು ಹೊರಡ್ತಾರೆ. ಅವ್ರು ಹೊರಟ ಮೇಲೆ ನಂದೇನಿದೆ ಕೆಲಸ ಎಲ್ಲ ನೋಡಬೇಕು. ಹಂಗೆ ಬಾಲ್ಕನಿಲಿ ಕಡ್ಜ ಗೂಡು ಕಟ್ತಾಯಿತ್ತು, ಚೆನ್ನಾಗಿತ್ತು, ಇಷ್ಟ ಆಯಿತು. ಅದು ಎಷ್ಟು ಚೆನ್ನಾಗಿ ಎಲ್ಲಿಂದ ತರುತ್ತೆ ಗೊತ್ತಿಲ್ಲ ಗೈಸ್. ಅದು ಅಷ್ಟು ಪ್ಯೂರ್ ಮಣ್ಣನ್ನು, ಅದು ತುಂಬ ಶುದ್ಧವಾದ ಮಣ್ಣು ಸಿಕ್ಕಿದ್ರೆ ಮಾತ್ರ ತಂದು ಕಟ್ಟೋದಂತೆ, ನಮ್ಮ ತಾಯಿ ಹೇಳ್ತಾಯಿದ್ರು. ಅದು ಎಲ್ಲಿಂದ ಹುಡ್ಕೊಂಡು ತರುತ್ತೆ ಅಂತಲೇ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಕಟ್ಟಿ ಒಂದು ಸಲ ಗೂಡು ಕಟ್ಟಿತ್ತು, ಅದ್ರ ಮೇಲೆ ಮತ್ತೆ ಗೂಡು ಕಟ್ತಾಯಿದೆ. ನನಗೆ ಒಂಥರ ನೋಡೋಕ್ಕೆ ಚೆಂದ ಇತ್ತು. ಮತ್ತು ಜಾಸ್ತಿ ಹೊತ್ತು ನೋಡ್ತಾ ಇದ್ದರೆ ಅದಕ್ಕೆ ಡಿಸ್ಟರ್ಬ್ ಆಗುತ್ತಲ್ವ, ಯಾವುದಕ್ಕೂ ತೊಂದರೆ ಕೊಡಬಾರ್ದು, ಒಂದು ಇರುವೆಗೆ ಕೂಡ ತೊಂದರೆ ಕೊಡಬಾರ್ದು ಅಂತಾರೆ. ಸೊ ಹಂಗಾಗಿ ನಾನು ಸ್ವಲ್ಪ ಹೊತ್ತು ಸುಮ್ಮನೆ ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಒಳಗಡೆ ಬಂದುಬಿಟ್ಟೆ. ಅಷ್ಟರಲ್ಲಿ ಇವ್ರಿಗೆ ತಿಂಡಿ ಎಲ್ಲ ಹಾಕ್ಕೊಡ್ಬೇಕಲ್ಲ, ಇಡ್ಲಿ ಎಲ್ಲ. ಸೊ ಹಾಗಾಗಿ ಹಾಕ್ಕೊಡ್ತಾಯಿದ್ದೀನಿ. ಇನ್ನೊಂದೇನು ಅಂದರೆ, ಅವಳಿಗೆ ನಮ್ಮ ಅಕ್ಕನ ಮಗಳಿಗೆ ಬರೋವರೆಗೂ ಅವಳಿಗೆ ಇಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ಲೋ ಇಲ್ವೋ ಗೊತ್ತಿಲ್ಲ. ನನಗಂತೂ ತುಂಬ ಆಸೆ ಇತ್ತು ಅವಳು ಬರಬೇಕು, ಒಂದು ವಾರ ಇರಬೇಕು ಅಂತ. ತುಂಬ ಸಲ ಕರೀತಿದ್ದೆ ಅವಳನ್ನ ನಾನು. ಅವಳೇ ಯಾಕೋ ಬಂದಿರಲಿಲ್ಲ. ಅದು ಕಾಲ ಕೂಡ ಬರಬೇಕು, ಟೈಮ್ ಬರಬೇಕು ಅಂತಾರಲ್ಲ, ಹಂಗೆ ಇದೊಂದು ಟೈಮ್ ಬಂತು ವರ್ಕ್ದು ಅಂತ ಒಂದು ನೆಪ ಮಾಡಿಕೊಂಡು ಬಂದಳು. ಅವಳಿಗೆ ಹೋಗೋ ಮೂಮೆಂಟಲ್ಲಿ ಬೇಜಾರಾಗ್ಬೋದು, ಚೆನ್ನಾಗಿ ಸೆಟ್ ಆಗಿಬಿಟ್ಟಿದ್ದಾಳೆ ನಮಗೂ ಡೈಲಿ. ನನ್ನ ಮಗಳಿಗಂತೂ ತುಂಬ ಖುಷಿ ಅವಳಿರೋದಕ್ಕೆ. ಅವಳನ್ನ ಬಿಟ್ಟು ಓಡಾಡಲ್ಲ ಆ ಕಡೆ ಈ ಕಡೆ. ಅವಳು ಬಾಲ ಹಿಡ್ಕೊಂಡೇ ಇರ್ತಾಳೆ ಯಾವಾಗಲೂ, ಮಲಗೋದು ಜೊತೆಯಲ್ಲೇ. ಅವಳು ಎಲ್ಲಾದರೂ ಹೋಗ್ತೀನಿ ಆಚೆ ಅಂದರೆ ಇವಳು ಬಿಡಲ್ಲ, ನಾನು ಬರ್ತೀನಕ್ಕ ಅಂತ. ಅಷ್ಟು ಹಿಂಸೆ ಕೊಡ್ತಾಳೆ ಅವಳಿಗೆ. ಹೋಗೋದು, ಮೇಲೆ ಬೀಳೋದು, ಮುತ್ತು ಕೊಡೋದು, ಅಷ್ಟು ಅಕ್ಕ ಅಂತ ಹಿಂದೆನೇ ಇರ್ತಾಳೆ. ಅದು ಒಂಥರ ಪ್ರೀತಿ. ಅದು ಎಲ್ಲರಿಗೂ ಸಿಗಲ್ಲ, ಎಲ್ಲರಿಗೂ ಕೇಳಿದ್ರು ಅದು ಬರಲ್ಲ.
ಅದು ನ್ಯಾಚುರಲಾಗಿ ಬರಬೇಕು. ಅವಳಿಗೆ ಅಂತೇನಲ್ಲ, ಎಲ್ಲರನ್ನೂ ಪ್ರೀತಿ ಮಾಡ್ತಾಳೆ. ಬಟ್ ಇವಳ ಮೇಲೆ ಸ್ವಲ್ಪ ಜಾಸ್ತಿ ಲವ್ ಮೇಲೆ. ನನಗೂ ಎಲ್ಲ ಮಕ್ಳ ಮೇಲೂ ಒಂದೇ ಥರ ಲವ್. ನನಗೇನು ಲಾವಣ್ಯ ಬೇರೆ, ನನ್ನ ಮಗಳು ಬೇರೆ, ದೊಡ್ಡಕ್ಕನ ಮಗಳು ಬೇರೆ ಅಂತ ನನಗೆ ಯಾವತ್ತೂ ಏನು ಫೀಲಿಂಗ್ ಅನಿಸಲ್ಲ. ನೋಡೋರ್ಗೆ ಹಂಗೆ ಅನಿಸ್ಬೋದೇನೋ ಗೊತ್ತಿಲ್ಲ ನನಗೆ. ನಾನು ಎಲ್ಲರನ್ನೂ ಒಂದೇ ಥರ ನೋಡ್ತೀನಿ, ಹಂಗೇನು ನನಗೆ ಡಿಫ್ರೆನ್ಸ್ ಅಂತ ಏನಿಲ್ಲ. ಲಾವಣ್ಯ ಜಾಸ್ತಿ ಯಾಕೆ ಅಂದರೆ ಅವಳನ್ನ ನಾನು ಸಾಕಿದ್ದೀನಿ ಚಿಕ್ಕ ವಯಸ್ಸಲ್ಲಿ. ಚಿಕ್ಕ ಮಗುನಲ್ಲಿ ನಮ್ಮ ಮನೇಲೇ ಇಟ್ಕೊಂಡಿದ್ದೆ. ಫಸ್ಟು ನಮ್ಮ ದೊಡ್ಡಕ್ಕನ ದೊಡ್ಡ ಮಗಳು ಜೊತೇಲಿ ಇದ್ದಿದ್ದು. ಆಮೇಲೆ ಅವಳು ಸ್ಕೂಲ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ ಮೇಲೆ ನೆಕ್ಸ್ಟು ಅಂತ ಇದ್ದಿದ್ದು ನನಗೆ ನಮ್ಮ ಲಾವಣ್ಯನೇ. ಎಲ್ಲರೂ ಕೇಳ್ತಿದ್ರು ನಿಮ್ಮ ದೊಡ್ಡ ಮಗಳ ಅಂತ ಅವಳನ್ನ. ಅಷ್ಟು ನನ್ನ ಜೊತೆನೇ ಇದ್ಲು ಚಿಕ್ಕ ವಯಸ್ಸಲ್ಲೆಲ್ಲ. ಅವಳಿಗೆ ಕಚ್ಕೊಂಡು, ಅವಳಿಗೆ ತರಲೆ ಮಾಡಿಕೊಂಡು, ಅವಳಿಗೆ ಅಳಿಸ್ಕೊಂಡು, ಚಾಕ್ಲೇಟ್ ಕೊಡಿಸ್ಕೊಂಡು, ಹತ್ಬಿಟ್ರೆ ಎಲ್ಲಿ ನಮ್ಮ ಅಕ್ಕ ಬೈತಾಳೆ ಅಂತ ಚಾಕ್ಲೇಟ್ ಕೊಡಿಸ್ಕೊಂಡು ಸಮಾಧಾನ ಮಾಡ್ಕೊಂಡು ಆ ಥರ ನೋಡ್ಕೊಂಡಿದ್ದೀನಿ. ಅಷ್ಟು ನನ್ನ ಜೊತೆ ಒಗ್ಗಿದ್ಲು. ಅವಳಿಗೆ ಮೇಕಪ್ ಮಾಡೋದು, ಅವಳನ್ನು ಸ್ನಾನ ಮಾಡಿಸಿ 2 ಜುಟ್ಟು ಹಾಕಿ ಫ್ರಾಕ್ ಹಾಕಿ ಅವಳು ನಡೆಸ್ಕೊಂಡು ಹೋಗ್ತಾಯಿದ್ರು. ಒಂಥರ ಟುಮ್ಟುಮ್ಮಕ್ಕೆ ದುಂಡಕ್ಕೆ ತುಂಬ ಚೆನ್ನಾಗಿದ್ಲು ಅವಳು ಚಿಕ್ಕ ವಯಸ್ಸಲ್ಲಿ. ಅವಳಿಗೆ ಮೇಕಪ್ ಮಾಡಿ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರೆ ಅವಾಗ ಈಗಲೂ ಬರುತ್ತೆ ಅನಿಸುತ್ತೆ, ಈ ಸ್ಲಿಪ್ಪರಲ್ಲಿ ಮ್ಯೂಸಿಕ್ ಒಂಥರ ಪಿ ಏನು ಸೌಂಡ್ ಬರುತ್ತಲ್ಲ ಹೆಜ್ಜೆ ಇಟ್ಟರೆ, ಆ ಥರದ್ದು ಸ್ಲಿಪ್ಪರ್ ಅವಳದು. ಅದು ಕೊಡಿಸ್ಕೊಂಡು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರೆ ಪಿ ಅಂದ್ಕೊಂಡು ಕುಂಡಿನ ಆ ಕಡೆ ಈ ಕಡೆ ಅಲ್ಲಾಡಿಸ್ಕೊಂಡು ಚೆನ್ನಾಗಿ ನಡೆಯೋಳು. ಅದು ನೋಡೋಕ್ಕೆ 2 ಕಣ್ಣು ಸಾಲದು ಅಷ್ಟು. ಮತ್ತು ಅವಳು ತುಂಬ ಕಲರಿದ್ಲು, ಮತ್ತು ಟುಮ್ಮಕ್ಕೆ ಇರ್ದಿದ್ದಕ್ಕೂ ತುಂಬ ದೃಷ್ಟಿ ಆಗೋದು ಅವಳಿಗೆ. ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ಲು ನನಗಂತೂ ಅವಾಗ. ಅದನ್ನು ಮರೆಯೋಕ್ಕೆ ಆಗೋಲ್ಲ ನನ್ನ ಲೈಫ್ ಟೈಮ್ ಅವಳನ್ನ. ನನ್ನ ಜೊತೆಯಲ್ಲಿ ಅವಾಗ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ ಅವಳನ್ನ ಮಾತ್ರ. ಅದನ್ನು ಮರೆಯೋಕ್ಕಾಗಲ್ಲ ನನಗೆ ಯಾವತ್ತೂ. ಸೊ ಈಗ ಅವರು ತಿಂಡಿ ತಿಂದು ಹೊರಡ್ತಾರೆ. ಅವ್ರನ್ನ ಕಳಿಸ್ಬಿಟ್ಟು ಮಿಕ್ಕಿದ ಕೆಲಸ ಏನಿದೆ ನೋಡಬೇಕು. ಬನ್ನಿ ನೆಕ್ಸ್ಟ್ ಏನಿದೆ ಕೆಲಸ ನೋಡೋಣ. ಹಾಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಹಾಗೆ ಇವತ್ತಿಗೆ ನಂದು ಪೀರಿಯಡ್ಸ್ ಆಗಿ 5 ಡೇಸ್ ಆಗಿತ್ತು. ಸ್ಟವ್ ಎಲ್ಲ ಕ್ಲೀನ್ ಮಾಡಬೇಕು ಸಂಜೆ. ಇವತ್ತೇ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ರೆ ನಾಳೆ ತಲೆ ಸ್ನಾನ ಮಾಡಿ 5 ದಿವಸ ಆಗುತ್ತಲ್ಲ, ಬೆಡ್ಶೀಟ್ ಎಲ್ಲ ತೊಳೆಯೋಕೆ ಹಾಕ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸಂಜೆ ಅಷ್ಟರಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡಿದ್ದೆ. ಸಾಯಂಕಾಲ ಸ್ಟವ್, ಅಡುಗೆ ಮನೆ, ಕಿಚನ್ದೆಲ್ಲ ಡೀಪ್ ಕ್ಲೀನ್ ಮಾಡ್ಕೋಬೇಕು. ಅದಾದಮೇಲೆ ಬೆಡ್ಶೀಟ್ಗಳನ್ನೆಲ್ಲ ತೊಳೆಯೋಕೆ ಹಾಕಬೇಕು. 5 ಡೇಸ್ ಆಗಿದ ತಕ್ಷಣ ನಾನು ಮಂತ್ಲಿ 15 ಡೇಸ್ಗೆ ಸಲ ತೆಗಿತೀನಿ. 5 ಡೇಸ್ಗೆ ಕಂಪಲ್ಸರಿ ಮಿಸ್ ಮಾಡ್ದಂಗೆ ತೆಗಿತೀನಿ. ಎಲ್ಲ ತೆಗೆದು ತೊಳೆದಾಕಿ 5 ಡೇಸ್ದು ಅದೊಂಥರ ಹಬ್ಬ ಥರ ಆಗೋಗುತ್ತೆ. ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಇಷ್ಟೇ, ಎಲ್ಲರೂ ಅದನ್ನೇ ಮಾಡೋದು, ನಾನು ಅದನ್ನೇ ಮಾಡೋದು. ಸೊ ಹಂಗಾಗಿ ಕ್ಲೀನೆಲ್ಲ ಮಾಡಬೇಕು. ಬನ್ನಿ ಕ್ಲೀನ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಗೈಸ್, ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ಇವತ್ತು. ನನಗೆ ಪೀರಿಯಡ್ಸ್ ಆಗಿ 5 ಡೇಸ್ ಆಯಿತು. ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಅಂತೂ ತುಂಬ ಗಲೀಜಾಗಿತ್ತು. ಆವಾಗಲೇ ವಿಡಿಯೋ ಮಾಡೋಣ ಅಂದ್ಕೊಂಡು ಮರ್ತೋಗಿದ್ದೀನಿ. ಈಗ ಒಂದ್ಸಲ ವಿಮ್ ಜೆಲ್ ಹಾಕಿ ನೀಟಾಗಿ ಬ್ರಷಲ್ಲಿ ಉಜ್ಜುತ್ತಾ ಇದ್ದೀನಿ. ಇದಂತೂ ಜಾಸ್ತಿ ಈ ಕಡೆ ಯೂಸ್ ಮಾಡಿ ಇದೊಂದು ಸ್ವಲ್ಪ ಮುಟ್ಟಿದ್ರೆ ರಫ್ ಆಗಿದೆ. ಈಗೆಲ್ಲ ಇದನ್ನ ವಾಶ್ ನೋಡಿ. ಎಲ್ಲಾದ್ರಲ್ಲೂ ನೋಡಿ, ಇಲ್ಲೆಲ್ಲ ಹೆಂಗ್ ಮೆಸ್ಸಿ ಆಗಿದೆ. ಇಲ್ಲೆಲ್ಲ ತೆಗ್ದಿದ್ದೀನಿ. ಇಲ್ಲಿ ಮೂಲೆಯಲ್ಲೆಲ್ಲ ಜೋಡಿಸಿದ್ದೆಲ್ಲ ತೆಗ್ದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆ ಸೈಡು ಈಗ ಇಲ್ಲಿ ಮಾಡ್ತಾ ಇದ್ದೀನಿ. ಗೈಸ್ ನೋಡಿ, ಕರೆಂಟ್ ಬೇರೆ ಇಲ್ಲ. ಈಗ ಚಾರ್ಜರ್ ಲೈಟ್ ಆನ್ ಆಗಿದೆ. ಕರೆಂಟ್ ಬಂತು, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂದರೆ ಕರೆಂಟು ಹೋಯ್ತು ತಿರ್ಗಾ. ಅಂದರೆ ಅರ್ಧ ಮಾಡಿಬಿಡ್ತೀನಿ ಎಲ್ಲ ನೀಟಾಗಿ ಮಾಡಿ. ಇದೆಲ್ಲ ನೋಡಿ ಹೆಂಗೆ ಬೇಕು ಹಂಗಂಗೆ ಇಟ್ಟಿದ್ದೀನಿ. ಈಗ ಇಲ್ಲಿದ್ದೆಲ್ಲ ತೊಳೆದಿಟ್ಟಿದ್ದೀನಿ ಇಲ್ಲಿ ವಾಶ್ ಮಾಡಿ. ಸೊ ಎಲ್ಲ ಜೋಡಿಸ್ಬೇಕು ನೀಟಾಗಿ. ಇಲ್ಲಿ ಬಂತು ಕರೆಂಟು. ಅಪ್ಪ ಎಲ್ಲ ಈಗೆಲ್ಲ ನೋಡಿ ಹೆಂಗಿದೆ. ಎಲ್ಲ ಕ್ಲೀನ್ ಮಾಡಬೇಕೀಗ. ಕ್ಲೀನ್ ಮಾಡಿದ ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಈಗ ಬಿಫೋರ್ ಹಿಂಗಿದೆ, ಆಫ್ಟರ್ ಹೆಂಗಿದೆ ಅಂತ ನೋಡಿ. ಗೈಸ್ ನೋಡಿ, ಈಗ ಎಲ್ಲ ಕ್ಲೀನ್ ಆದಮೇಲೆ ಹೇಗಿದೆ ಅಂತ ನೋಡಿ. ಈ ಥರ ನನಗೆ ಮಿರರ್ ಥರ ಇರಬೇಕು ಟೈಲ್ಸ್, ಅವಾಗೇನೆ ಇಷ್ಟ. ಸೊ ಇಲ್ಲೆಲ್ಲ ಕ್ಲೀನಾಗಿದೆ. ಸ್ಟವ್ ಎಲ್ಲ ಕ್ಲೀನಾಗಿದೆ. ಅದ್ರ ಪ್ಲೇಟ್ಸ್ ಕೂಡ ಇಲ್ಲೆಲ್ಲ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಗೈಸ್ ಒಂದು ಕಡೆಯಿಂದ. ಇಲ್ಲಂತೂ ತುಂಬ ಗಲೀಜಾಗಿತ್ತು. ಸೊ ಈಗ ಇಲ್ಲೂ ಕ್ಲೀನ್ ಮಾಡಿದ್ದೀನಿ. ಅದು ಒಂದು ಸ್ವಲ್ಪ ಕರೆ ಆಗಿದೆ, ಅದು ಹೋಗಲ್ಲ ಎಷ್ಟು ಕ್ಲೀನ್ ಮಾಡಿದ್ರು, ಅಷ್ಟು ಮಾತ್ರ ಮಾಡಿದ್ದೀನಿ. ಈ ಥರ ಇದೆ ಬಿಫೋರ್ ಆಫ್ಟರ್. ನೋಡ್ಕೊಳ್ಳಿ ಹೇಗಿದೆ ಅಂತ.
ಮಗಾಗೆ ಸ್ವಲ್ಪ ಮಾಡರ್ನ್ ಆಗಿ ಮಾಡ್ಸೋರು ಬೆಡ್ರೂಮ್. ಅವನೇ ಮಾಡಲ್ಲ 80. ದೊಡ್ಡದು. ಅಂಕಲ್ ಹೆಸರು ಸಿದ್ದು. ಆಚೆ ಮೊನ್ನೆನೇ ಹೊಡೆದೆ 75 ಹಿಂಗೆ ನಾಳೆ ಏನೋ ಪೂಜೆ ಐತಂತೆ, ಅದಕ್ಕೆ ಅವ್ರು ಇವಾಗ ಕ್ಲೀನ್ ಮಾಡ್ಸಕ್ ಬಂದಿದ್ರು. ಅಲ್ಲಿ ಯಾವ ಮನೆ ಇದೆ? ಇಲ್ಲಿ ಕಡೆ ಶಾರ್ಟ್ ಕಟ್ ಹಿಂಗ್ ಸ್ಟ್ರೈಟ್ ಹೋಗಿ ನಾನು ಸ್ಕೂಲಿಗೆ ಹೋಗಕ್ಕೆ ಹಿಂಗ್ ಸ್ಟ್ರೈಟ್ ಹೋದ್ರೆ ಮೊದ್ಲು ಹೋಗ್ತಿದ್ವಲ್ಲ ಅಲ್ಲಿ ಕಟ್ತಿದಾರಲ್ಲ ಅದೇ ಆ ಕಡೆ ರೈಟ್ ಸೈಡಿಗೆ ಅದೇ ಮೆಟ್ಲತ್ತಿ ಮೇಲೆ ಹೋಗೋ ಥರ ಹಾಲು ಅದಾ? ಅವರು ತುಂಬ ಒಂದು ವರ್ಷದಿಂದ ಕಟ್ತವ್ರೆ, ನೋಡಿದ್ದೀನಿ. ಐರನ್ ಎಲ್ಲ ಮಾಡಲ್ವಾ ಎದುರುಗಡೆ? ಅದ್ರ ಎದುರುಗಡೆನೆ ನೋಡಿದ್ದೀನಿ. 1 ಇಯರಿಂದ ಕಟ್ತವ್ರು ಅವರು. ಆದರೆ ಅವರು ನಿಧಾನಕ್ಕೆ ಕಟ್ತವ್ರೆ, ಏನು ಅರ್ಜೆಂಟ್ ಮಾಡ್ತಿಲ್ಲ, ನಿಧಾನಕ್ಕೆ ಕ್ಲೀನಾಗಿ ಕಟ್ಕೋತವ್ರೆ. ಡೋರ್ಗಳು ಎಲ್ಲ ಚೆನ್ನಾಗಿದೆ. ಡೋರ್ಗೆ ಹಾಕಿರೋ ಹ್ಯಾಂಡಲ್ಗಳು, ದೇವ್ರ ಮನೆಗೆ ಹಾಕಿರೋ ಹ್ಯಾಂಡಲು ದೇವ್ರ ಮನೆ ಕೇಳಲಿಲ್ವ ಅವರು? ನೀನು ನಮ್ಮ ಅಕ್ಕ ಮನೆ ಕಟ್ತವ್ರೆ ಅಂದಿದ್ದು, ಕೀವಕ್ಕ ನಮ್ಮ ಮನೆ ಕಟ್ತಾ ಇರೋದು ಅಂತ. ಆ ಥರ ಏನು ಕೇಳಿಲ್ಲ. ನಿಮ್ಮ ಡ್ರೀಮ್ ಹೌಸ್ ಏನು ಅನ್ಕೊಂಡಿದ್ದೀರಾ ಚೆನ್ನಾಗಾಗ್ಲಿ ಅಂತೆಲ್ಲ ಹೇಳಿದ್ರು ಅಷ್ಟೇ. ಹೌದಾ? ಅವರೇ US ಅವರೆಲ್ಲ ಹಂಗೆ ಹೇಳೋದು. ಒಂಥರ ಪೊಲೈಟ್ ಆಗಿ ಇದ್ರು. ಹೆಸರು ಕೇಳಿದೆ ನಾನು, ನೀವೆಲ್ಲಿ ಕೆಲಸ ಮಾಡ್ತಿರೋದು, ಹೆಸರು ಎಲ್ಲ ಕೇಳಿದೆ. ನಾನು US ಅಲ್ಲಿ ಇರ್ತೀನಿ, ನಮ್ಮ ಅಪ್ಪ ಅಮ್ಮಗೋಸ್ಕರ ಕಟ್ಟಿರೋದು, ನಾವು ಅವಾಗ ಬಂದಾಗ ಇಲ್ಲಿರಕ್ಕೆ. ಈ ಅವ್ರ ಮಗ ಇದ್ದಿದ್ದ ಇಲ್ಲಿ ನೀವು ಹೋದಾಗ? ಮಗ ಏನೋ ಓದ್ತಿದ್ದಾರೆ. ಅದೇ ಅವ್ರು ಇದ್ದಿದ್ದ ನೀವು ಹೋದಾಗ? ಅಪ್ಪ ನೀನ್ ಏನಂತ ಹೇಳು. ಎಷ್ಟು ಏಜ್ ಅವ್ರಿಗೆ? ನಾನೇನ್ ಅದನ್ನೇನು ಕೇಳ್ಕೊಂಡು ಕೂತ್ಕೊಳ್ಳೋದು. ಎಲ್ಲ ನೋಡಿದ್ರೆ ಗೊತ್ತಾಗಲ್ವ ಎಷ್ಟು ಏಜು ಅಂತ? ಅವ್ರು 40-45 ಥರ ಇದೆ. ಇದ್ದಾರೆ. ಅವ್ರ ಮಗ ಓದ್ತಿರೋದು, ಅವ್ರ ಅಪ್ಪ ಅಮ್ಮನೂ ಇದ್ದಾರೆ. ಅವ್ರ ಅಪ್ಪ ಅಮ್ಮಗೆ ಇಲ್ಲಿ ಮನೆ, ಹಾಂ ಅವ ಅಂಕಲ್ 45, ಅವ್ರು US ಅಲ್ಲಿ ಇರೋದು. ಅವ್ರು ಅವಾಗೆಲ್ಲ ಬರ್ತಾರಲ್ವಾ, ಅದಕ್ಕೆ ಪಾರ್ಟಿ ಮಾಡಕ್ಕೆ ಅವ್ರ ಅಪ್ಪ ಅಮ್ಮಂಗೆ ಇರೋಕ್ಕೆ ಅಂತ ಕಟ್ಟವ್ರೆ. ಅವ್ರ ಮಗನೂ ಓದ್ತಿದಾರಂತೆ. ಕಟ್ಸಿದೀನಿ, ಆದ್ರೆ ಮೇಂಟೆನೆನ್ಸೇ ಇರೋದು ಅಂತ ಹೇಳ್ತಿದ್ರು. ಅವ್ರ ಅಪ್ಪ ಅಮ್ಮ ಅಷ್ಟೇ ಬಿಡ್ತಾರಲ್ವಾ, ಮೇಂಟೆನೆನ್ಸೇ ಇರೋದು ಅಂತ ಹೇಳ್ತಿದ್ರು. ಕಷ್ಟ. ಆಮೇಲೆ ಅವರು ಇಬ್ಬರೇ ಇರೋದು ಅಂದ್ರೂ ಕಷ್ಟ. ಯಾವಾಗ ಪೊಲೀಸರು ಓಡಾಡ್ತಿರ್ತಾರೆ. ಡೇಂಜರ್ ಇದ್ರು ಅವ್ರು ಕಟ್ಸಿರೋ ಫುಲ್ಲು ಸಿಸ್ಟಮ್ ಅಲ್ವಾ. ಏನಾಗಲ್ಲ. ಮನೆ ಒಳಗೆ ಹೋಗಕ್ಕೆ ಆಗಲ್ಲ. ಇವರು ಮನೆ ನೋಡ್ಕೊಂಬಂದವ್ರೆ ಗೈಸ್. ಇವರು ಕಟ್ತವ್ರಂತೆ. ದೇವ್ರ ಮನೆಗೆ ಇವ್ರದ್ದು ಹೊಸ ಮನೆ ಕಟ್ತಾ ಇದ್ದಾರೆ. ಆ ಪ್ಲ್ಯಾನಿಂಗ್ ನೋಡೋಕ್ಕೋಸ್ಕರ ಅವರು ಕರ್ಕೊಂಡೋಗಿದ್ದಾರೆ. ಇನ್ನೊಬ್ರು ನೋಡಬೇಕು ಅಂತ ಅವ್ರಿಗೆ ಹೇಳಿ. ದೇವ್ರ ಮನೆ ಕಂಬಾಗೇನೆ ಆನೆ ಬರತ್ತಲ್ಲ, ಆನೆ ದೇವ್ರ ಮನೆ ದೊಡ್ಡದಾಗಿ ಕಟ್ಸಿದ್ರು. ಕುತ್ಕೊಳ್ಳೋ ಸ್ಪೇಷಿಯಸ್. ಹಂಗಿರ್ಬೇಕು ನಂಗೆ ದೇವ್ರ ಮನೆ. ಡೈನಿಂಗ್ ಈ ಕಡೆ, ಡೈನಿಂಗ್ ಆಚೆಗಡೆ ಹೋಗಕ್ಕೆ ಕಿಚನ್. ಸೆಕೆಂಡ್ ಫ್ಲೋರ್ ಅಲ್ಲಿ ಕಿಚನ್ ಇದೆ. ಅಂದ್ರೆ 4 ಇಲ್ಲಿಗೆ ಮೆಟ್ಲೆತ್ಕೊಂಡ್ರೆ ಇಲ್ಲಿದೆಯಲ್ವಾ, ಈ 4 ಹತ್ತಿರ ಇಲ್ಲಿ ಕಿಚನ್. ನೀನು ಹೋಗಿದ್ದ ಆಮೇಲೆ? ಇಲ್ಲ, ನಾವು ಆಚೆ ಇವನು ನಿಮ್ಮನ್ನ ಕರ್ಕೊಬರಕ್ ಹೋದ್ಮೇಲೆ ಬರ್ರಿ ಅಂದ್ರೆ ತಿನ್ನಮ್ಮ. ಓವನ್ನಲ್ಲಿ ಇಟ್ಟು ಬಿಸಿ ಮಾಡ್ಕೊಂಡು ತಿನ್ನು, ನಾಳೆ ತಿನ್ಬೇಕಾರೆ ಮೆತ್ಕಾಗತ್ತೆ.